ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರಾದ ಮೇಲೆ ಸಿದ್ದರಾಮಯ್ಯ ಲೂಟ್ಕೋರ, ಭ್ರಷ್ಟರ, ನೆಲಗಳರ ಏನು ಅದರ ಆರೋಪಗಳಂತೆ ಜಬರ್ದಸ್ತಾಗಿ ನಮ್ಮ ಯಡಿಯೂರಪ್ಪನವ್ರು ಮಾಡ್ತಾ ಇದ್ದಾರೆ. ಇವೆಲ್ಲ ಸತ್ಯನ, ಅದರಲ್ಲೂ ಮುಖ್ಯವಾಗಿ ಗ್ಯಾರಂಟಿ ಇದೊಂದು ಲೂಟಿ ಮಾಡುವಂಥ ಯೋಜನೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಲೂಟಿ ಆಗ್ತಾ ಇದೆಯಾ? ಹೌದು. ಇವತ್ತು ಚುನಾವಣೆ ಅದ, ಒಬ್ಬರ ಮೇಲೆ ಒಬ್ಬರು ಲೂಟ್ಕೋರರು, ದರೋಡೆಕೋರರು, ಜನರ ಹಣ ಹೊಡೆಯೋರು, ಭ್ರಷ್ಟಾಚಾರಿಗಳು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಸಹಜನದ ಇಲೆಕ್ಷನ್ದಲ್ಲಿ ಇದು ನಡೆಯುವಂಥದ್ದನ್ನು ಜನರಲ್ಲಿ ಏನಾದ್ರು ಮಾಡಿ ಮರಳು ಮಾಡಿ ಮತ ತೊಗೊಂಡು ಹೋಗ್ಬೇಕಂತೇಳಿ ತಪ್ಪೇನಲ್ಲ, ಅವ್ರವ್ರದ್ದು ಸರಿನೇ ಇರ್ಬೋದು. ಆದರೆ ಆರೋಪ ಮಾಡೋ ಮುಂದೆ ಒಂದ್ಬಿಟ್ಟು ಹಲವು ಸಲ ವಿಚಾರ ಮಾಡಬೇಕಾಗ್ತದೆ. ಈ ನೆಲೆಯಲ್ಲೇ ನಿಜವಾಗಿಯೂ ಗ್ಯಾರಂಟಿಯಲ್ಲೇ ದುಡ್ಡು ಹೊಡೆದಿದ್ದಾರೆ ಸಿದ್ದರಾಮಯ್ಯನವರು, ಲಾಭ ಆಗಿದ್ದಾನೆ ಅವ್ರಿಗೆ ಅಂತ ಪ್ರಶ್ನೆ ಮಾಡಿದಾಗ, ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಸಿದ್ದರಾಮಯ್ಯರು ಉತ್ತರ ಕೊಟ್ಟಿದ್ದಾರೆ. ಸಾಧ್ಯತೆ ಇಲ್ಲರಿ ಅದರಲ್ಲಿ ಅಂತೇಳಿ. ದುಡ್ಡು ಡೈರೆಕ್ಟ್ ಫಲಾನುಭವಿಗೆ ಟ್ರಾನ್ಸ್ಫರ್ ಆಗ್ತದೆ. ಫಲಾನುಭವಿಗಳು ಬಸ್ ಹತ್ತಿ ತಿರುಗಾಡಿದಾಗನ ಅವ್ರ ದುಡ್ಡು ಹೋಗ್ತದಲ್ಲೇ. ಫಲಾನುಭವಿಗಳಿಗೆ 200 ರೂಪಾಯಿ ಹಾಕೋದು, ಅದೇ ಕಾಲಕ್ಕೆ ವಿದ್ಯಾರ್ಥಿಗೆ ದುಡ್ಡು ಹಾಕೋದು ಅವ್ರ ಅಕೌಂಟಿಗೆ ಹೋಗ್ತದೆ. ಯಾವುದಾದ್ರು ಈಗ ಎಲೆಕ್ಟ್ರಿಕ್ ಬಿಲ್ ನಾವು ತೊಗೊಳೋದಿಲ್ಲ, ಯಾರ್ದಿರುತ್ತೆ ಅವ್ರಿಗೆ ಹೋಗಿ ಹಾಕ್ತೀವಿ ನಾವು. ಇದರಲ್ಲಿ ಎಲ್ಲಿ ನಡೀತದೆ ರೀ ಗ್ಯಾರಂಟಿಯಲ್ಲೇ? ಎಲ್ಲಿ ತೊಗೊಳೋದು? ಪ್ರೂವ್ ಮಾಡಿರಿ ಯಡಿಯೂರಪ್ಪನವ್ರು ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ವಯಸ್ಸಾಯಿತು ಪಾಪ, ಅರಳು ಮರಳು ಅಂತೇಳಿ ಅವ್ರಿಗೆ ಟಾಂಗ್ ಕೊಡ್ತಾ ಇದ್ದಾರೆ. ಯಡಿಯೂರಪ್ಪನ ಪರಿಸ್ಥಿತಿ ಹೇಗಾಗ್ಯದಪ್ಪ ಇವತ್ತು ಅಂತಂದ್ರೆ, ವಯಸ್ಸಂತೆ ಆಗ್ಯದ, ಮಗನ ಮೇಲೆ ವಾತ್ಸಲ್ಯ, ಏನಾದರೂ ಮಾಡಿ ಅವರನ್ನು ವಿಜಯೇಂದ್ರನ ಈ ರಾಜ್ಯದ ನಾಯಕರನ್ನಾಗಿ ಮಾಡಬೇಕು ಅನ್ನೋಂಥ ಹಠ, ಆ ಹಠಕ್ಕಾಗಿನ ಯತ್ನಾಳ ಜೊತೆಗೆ ಜಿದ್ದಾಜಿದ್ದಿ ಏನೆಲ್ಲ ಅನುಭವಿಸಿದ್ರು ಅವರು ಈ ವಯಸ್ಸಿನಲ್ಲೇ. ಕಾರಣ ಅಂದ್ರೆ ಮಗನ ಮೇಲೆ ಮಮಕಾರ. BJP ಗೆಲ್ತಿದನೋ ಸೋಲ್ತಿದನೋ, ಕಾಂಗ್ರೆಸ್ ಗೆಲ್ತಿದನೋ ಸೋಲ್ತಿದನೋ, ಇವತ್ತು ಇಮ್ಮೆಟೀರಿಯಲ್ ಆಗಬೇಕಾಗಿತ್ತು ಅವ್ರಿಗೆ. ಆದರೆ ತಮ್ಮ ಸಂತತಿಯನ್ನು ಮುಂದುವರಿಸಬೇಕಪ್ಪ, ಮುಂದೆ ರಾಜಕೀಯ ಲೀಡರ್ಶಿಪ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವ್ರು ಮಾತಾಡ್ತಾ ಇದ್ದಾರೆ. ಅನ್ನೋದು ಜಗಜ್ಜಾಹೀರಾಗಿರುವಂಥ ವಿಷಯ. ಇಂಥ ಒಂದು ಸಂದರ್ಭದಲ್ಲೇ